ಮುಂದಿನ ಪ್ರಧಾನಿ ಆಬ್ವಿಯಸ್ಲಿ ನನಗೆ ನರೇಂದ್ರ ಮೋದಿ ಅವರೇ ಆಗುತ್ತೆ. ಮತ್ತೆ ಮೂರನೇ ಅವಧಿಗೆ ಅವರೇ ಅವ್ರದ್ದು ಒಳ್ಳೊಳ್ಳೆ ಯೋಜನೆಗಳಿದೆ, ದೇಶದ ಬಗ್ಗೆ ಅವರಿಗೆ ಕನಸಿದೆ. ಆ ಕನಸು ನನಸಾಗೋದಕ್ಕೆ ಅವ್ರು ಎಷ್ಟು ಬಾರಿ ಬಂದ್ರು ನಮ್ಗೇನು ಅಭ್ಯಂತರ ಇಲ್ಲ. 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಿದ್ದಾರೆ. 100 ಜನದಲ್ಲಿ 30 ಜನಕ್ಕೂ ಇವತ್ತು ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಏನ್ ಹೇಳ್ತೀರಿ? ರಾಜ್ಯ ಸರ್ಕಾರ ಫ್ರೀ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ಳೋದು ಮತ್ತೆ ಅವ್ರಿಗೆ ಭಯ. ಫ್ರೀ ಕಾನ್ಸೆಪ್ಟ್ ಅಲ್ಲ ಬರ್ತದೆ. ಆಕ್ಚುಲಿ ದುಡ್ಡಿರೋ ಹತ್ರ ಬಂದ್ರೆ ಏನ್ ಬರುತ್ತೆ? ದುಡ್ಡಿರೋರ್ಗೂ ಕೊಡ್ತಿದಾರಲ್ಲ. ಪ್ರತಿ ಮಹಿಳೆಗೆ ಏನೋ ಮನೆ ಯಜಮಾಂತಿಗೆ 2000 ಕೊಡ್ತಿದೀನಿ ಅಂತ ಹೇಳ್ತಿದ್ದಾರೆ. ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಫಂಡ್ ಹಾಕ್ಬಿಟ್ಟು ನಮ್ ಸ್ಟೇಟ್ ಉದ್ಧಾರ ಮಾಡೋ ಕೆಲಸ ಮಾಡ್ಬೇಕು. ಆ ವಿಷಯದಲ್ಲಿ ನಾನು ಏನು ಹೇಳಕ್ ಇಷ್ಟ ಪಡೋದಿಲ್ಲ. ಯಾಕೆ ಅಂತ ಪಬ್ಲಿಕ್ ಅಲ್ಲಿ ನಾನು ಕಲ್ ತಗೊಂಡು ಹೊಡಿಬಹುದು. ಆಮೇಲೆ ಇವ್ರ ಕೈಲಿ ಡೆವಲಪ್ಮೆಂಟ್ ಅನ್ನೋದು ಏನ್ ಜೀರೋ ಸರ್. ಕಾಂಗ್ರೆಸ್ ಎಂ ಎಲ್ ಅವನಲ್ಲಿ ದಾಳಿ ಮಾಡು. ಯಾರು ಕಾಂಗ್ರೆಸ್ ಅವನೇನೋ ಒಂದು ಇದು ಮಾಡ್ತಾರೆ ಅಂದ್ರೆ ಲೈಟ್ ದಾಳಿ ಮಾಡು, ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡು, ಇಷ್ಟೇ ಇಡೀ ಐಟಿ. ಇದು ಬಿಟ್ಟು ಅವ್ರು ಹೊರಗೆ ಬಂದ್ರೆ ಅವರು 10 ಸೀಟ್ ಗೆಲ್ಲಲ್ಲ. ನಾವು ಗಂಜಿ ಕುಡಿದ್ರು ಗುಡಿಸ್ಲಲ್ಲಿ ಇರಬಹುದು, ಅಥವಾ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ನಾವೆಲ್ಲವನ್ನೂ ಸಹಿಸ್ಕೊಂಡು ಹೋಗ್ಲೇಬೇಕು. 60-70 ವರ್ಷದಿಂದ ಹೊಡೆದಿದ್ರಲ್ಲ, ಅದನ್ನೆಲ್ಲ ಬಗಿಬೇಕಲ್ಲ ಸರ್. ಅದಕ್ಕೆ ತೆಗೆದು ಡೆವಲಪ್ಮೆಂಟ್ ಆಗ್ತಾ ಇದ್ರಿ. ಇವತ್ತು ಹಿಜಾಬ್ನ ಯಾಕೆ ಇವ್ರು ಕೆದಕ್ಬೇಕಾಯ್ತು? ಹೋಗಿ ನಾವೆಲ್ಲ ಅಣ್ತಂದಿರ್ತಾರೆ ಇದ್ದಿರ್ತಾನೆ. ಸಿದ್ದರಾಮಯ್ಯನವರು ಏನಕ್ಕೆ ಕೆದಕ್ಬೇಕಾಯ್ತು ಹೇಳಿ? ಹೊಡೆದಾಳದ ನೀತಿ ಇವ್ರ್ತಾನೆ. ನಮಸ್ತೆ ಮ್ಯಾಮ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ? ನನ್ನ ಮುಂದಿನ ಪ್ರಧಾನಿ ಆಯ್ಕೆ ಹೇಳೋದಾದ್ರೆ ಯಾವುದೇ ಪಕ್ಷದ ಭೇದ ಭಾವವಿಲ್ಲದೆ ಪಕ್ಷಕ್ಕೆ ನಾನು ಪ್ರಾಮುಖ್ಯತೆ ಕೊಡೋದಿಲ್ಲ. ಯಾಕೆಂದರೆ ದೇಶವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಬೇಕು, ಮತ್ತು ದೇಶನ ಇನ್ನೊಬ್ಬರಿಗೆ ಪರಭಾರೆ ಮಾಡ್ತಕ್ಕಂಥ ಭಾವ ಇರಬಾರ್ದು. ಮುಂದಿನ ಪ್ರಧಾನಿ ಆಬ್ವಿಯಸ್ಲಿ ನನಗೆ ನರೇಂದ್ರ ಮೋದಿಯವರೇ ಆಗಬೇಕು. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅನ್ನೋದು. ಈ 2 ಅವಧಿಗೆ ಪ್ರಧಾನಿ ಆಗಿದ್ರು ನರೇಂದ್ರ ಮೋದಿ ಅವರು, ಮತ್ತೆ ಮೂರನೇ ಅವಧಿಗೆ ಅವರೇ ಯಾಕೆ ಅಂತಂದರೆ ಅವ್ರದ್ದು ದೃಷ್ಟಿಕೋನ ಮತ್ತು ಅವರ ಒಂದು ದೂರದೃಷ್ಟಿ ಉತ್ತಮವಾಗಿದೆ, ಮತ್ತು ಅವ್ರದ್ದು ಒಳ್ಳೊಳ್ಳೆ ಯೋಜನೆಗಳಿದೆ. ದೇಶದ ಬಗ್ಗೆ ಅವರಿಗೆ ಕನಸಿದೆ. ಆ ಕನಸು ನನಸಾಗೋದಕ್ಕೆ ಅವ್ರು ಎಷ್ಟು ಬಾರಿ ಬಂದ್ರೂ ನಮಗೇನು ಅಭ್ಯಂತರ ಇಲ್ಲ. ನರೇಂದ್ರ ಮೋದಿ ಅವರ NDA ಸರ್ಕಾರವನ್ನು ಸೋಲಿಸಲೇಬೇಕು ಅಂತ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಯಶಸ್ಸು ಸಾಧಿಸ್ಬೋದಾ ಅಥವಾ ಫೈಟ್ ಕೊಡ್ಬೋದಾ? ನಾನೊಂದು ಮಾತಲ್ಲಿ ಹೇಳೋದಾದರೆ, ಯಾರು ಎಷ್ಟು ಬೇಕಾದರೂ ಸೋಲಿಸೋಕೆ ಬರಲಿ ಬಿಡಿ, ದೃಢ ನಿರ್ಧಾರ ಮತ್ತು ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸ ಇದ್ದರೆ ನಾವು ಗೆಲ್ಬೋದು ಅಂತ ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ಅಥವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ರೇಸ್ನಲ್ಲಿದ್ದಾರೆ, ಏನು ಹೇಳ್ತೀರಾ? ಅದೃಷ್ಟ ಇದ್ದರೆ ಬರಲಿ, ನಾನೇನೋ ಅಭ್ಯಂತರ ಇಲ್ಲ. ನನಗೆ ಇವ್ರು ಬರಬೇಕು ಅನ್ನೋದು ನನ್ನ ನಿಲುವು. ನಾನು ಅವ್ರ ವಿರೋಧಿ ಅಲ್ಲ, ಹಾಗಂತ ನಾನು ಯಾರ ಪರ ವಿರೋಧಿ ಅಲ್ಲ. ನನಗೆ ಉತ್ತಮವಾದ ನಾಯಕರ ಅವಶ್ಯಕತೆ ಬೇಕು ನಮ್ಮ ದೇಶಕ್ಕೆ. ಈಗ ಸೌತ್ ಅಂತಂದರೆ ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದಿಂದ ಯಾರಾದರೂ ಪ್ರಧಾನಿ ಆದರೆ ಒಳಿತೋ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಅಂತೀರಾ? ಅಲ್ಲ, ಇದು ಡಿಪೆಂಡ್ಸ್ ಆನ್ ಸಿಚುವೇಶನ್ನು. ಅದನ್ನು ನಾವೇನು ಮುಂದೆ ಬರತಕ್ಕಂಥದ್ದನ್ನು ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ಯಾರನ್ನೂ ಬರಬೇಡ ಅಂದರೆ ಬರದೇ ಇರೋರನ್ನ ತಪ್ಸೋಕ್ಕಾಗೋದಿಲ್ಲ ನಾವು. ಆದರೆ ಪ್ರಾಮಾಣಿಕವಾಗಿ ನಮಗೆ ಒಳ್ಳೆ ನಾಯಕನ ಅವಶ್ಯಕತೆ ಇದೆ, ಬೇಕು. ಮತ್ತೊಬ್ಬ ನರೇಂದ್ರ ಮೋದಿ ಹುಟ್ಟಿದ್ರು ಸಂತೋಷನೇ. ಅವರನ್ನು ರೆಪ್ರೆಸೆಂಟ್ ಮಾಡೋರು ಯಾರೇ ಬಂದರೂ ನನಗೆ ಖುಷಿ ಆಗುತ್ತೆ. ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತ ಹೇಳ್ತಾರೆ. ನೀವು? ನಾನು ಅದು ಸಮತೋಲನವಾದ ಸರ್ಕಾರ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ. ಇದು ಬಡವ ಶ್ರೀಮಂತ ಅನ್ನೋದಕ್ಕಿಂತ ರಾಷ್ಟ್ರ ಮತ್ತು ರಾಷ್ಟ್ರದ ಜನತೆಯನ್ನು ಭದ್ರತೆಯ ಚೌಕಟ್ಟಿನಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾಗಿರೋದು. ಬಡವ ಆದ್ರೂ ಪರವಾಗಿಲ್ಲ, ಶ್ರೀಮಂತ ಆದರೂ ಪರವಾಗಿಲ್ಲ, ನಾವು ಒಬ್ಬರ ಅಧೀನದಲ್ಲಿ ಇರಬಾರ್ದು. ನಮ್ಮ ದೇಶ ಮಾರಾಟ ಆಗಬಾರ್ದು. ನಾವು ಗಂಜಿ ಕುಡಿದ್ರೂ ಗುಡಿಸ್ಲಲ್ಲಿ ಇರಬಹುದು, ಅಥವಾ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ನಾವೆಲ್ಲವನ್ನೂ ಸಹಿಸ್ಕೊಂಡು ಹೋಗಲೇಬೇಕು. ಇನ್ನೊಂದು ಕಪ್ಪು ಚುಕ್ಕಿ ಇರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ ಅನ್ನೋದು. ಕೋಮು ಅನ್ನೋದಕ್ಕಿಂತ ನಾವು ನಮ್ಮ ಸನಾತನ ಧರ್ಮದ ಚೌಕಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ನಾವು ನಮ್ಮ ದೇಶ ಹಿಂದೂ ಧರ್ಮದ ಒಂದು ಪ್ರಾಧಾನ್ಯತೆ ಅಡಿಯಲ್ಲಿ ನಾವು ಇದ್ದೇವೆ. ಸೊ ಹಿಂದೂ ಧರ್ಮನ ಪ್ರತಿಪಾದಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಕೋಮುವಾದಿ ಅಂತ ಹೇಳೋದಿಲ್ಲ. ಹಿಂದೂ ಧರ್ಮ ನಮ್ಮದು, ಆ ಹಿಂದೂ ಧರ್ಮ ಚಿರಕಾಯವಾಗಿರಲಿ ಅನ್ನೋದೇ ನನ್ನ ಇಷ್ಟ. ಲೋಕಸಭಾ ಚುನಾವಣೆಗಾಗಿ BJP ಮತ್ತು JDS ರಾಜ್ಯದಲ್ಲಿ ಮೈತ್ರಿ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಯಾರು ಎಷ್ಟು ಬೇಕಾದರೂ ಮೈತ್ರಿ ಆಗಲಿ, ನಮಗೆ ಬೇಕಾಗಿರೋದು ಉತ್ತಮವಾದ ಆಡಳಿತ ಅಷ್ಟೇ. ಯಾರು ಬೇಕಾದ್ರೂ ಆಗಲಿ ಬಿಡಿ, ಅಭ್ಯಂತರ ಏನೂ ಇಲ್ಲ. ರೈಟ್. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ವಿಚಾರ ಆ ವಿಷಯದಲ್ಲಿ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಪಬ್ಲಿಕಲ್ಲಿ ನಾನು ಕಲ್ ತೊಗೊಂಡು ಹೊಡಿಬೋದು. ಆಮೇಲೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಸ್. ಹೇಗಿದೆಯೋ ಆಗ ನಡ್ಕೊಂಡು ಹೋಗಲಿ, ಬಾಕಿ ನೋಡೋಣ ಪರಿಸ್ಥಿತಿ. ಎಲ್ಲಕ್ಕೂ ನನ್ನಂಥ ನೂರಾರು ಜನ ಪ್ರಜೆಗಳಿದ್ದಾರೆ, ಡಿಸಿಷನ್ ತಗೊಳ್ತಾರೆ. ನನಗನ್ಸುತ್ತೆ ನ್ಯಾಯನೇ ಗೆಲ್ಲುತ್ತೆ, ಅನ್ಯಾಯನೇ ಹೋಗುತ್ತೆ. ಬಟ್ ಅದಕ್ಕೆ ಕಾಲಾವಕಾಶ ಬೇಕು, ನಮಗೆ ತಾಳ್ಮೆನೂ ಬೇಕು. ನಾವು ಯಾವುದನ್ನು ಡಿಸ್ಕ್ಲೋಸ್ ಮಾಡೋ ಸ್ಥಿತಿಲಿ ಇಲ್ಲ.
ಈ ಉಚಿತ ಯೋಜನೆಗಳ ವಿಚಾರಕ್ಕೆ ಬರೋದಾದ್ರೆ ಇದು ವಿಶೇಷವಾಗಿ ಮಹಿಳಾ ಸಬಲೀಕರಣ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ ಅನುಕೂಲ ಆಗ್ತಾ ಇದೆಯೋ ಇಲ್ವಾ ಮ್ಯಾಮ್? ಅನುಕೂಲಕ್ಕಿಂತ ಹಾನಿನೇ ಹೆಚ್ಚು. ಮಹಿಳಾ ಸಬಲೀಕರಣ ನಿಜ, ಒಳ್ಳೆ ಉದ್ದೇಶ. ಆದರೆ ಸರ್ಕಾರದಿಂದ ಎಲ್ಲ ಹಣನ ಲೂಟಿ ಮಾಡಿ ಇಲ್ಲಿ ಅವರೇನು ಮನೆಯಿಂದ ಕೊಡ್ತಾ ಇಲ್ಲ. ಕಂಡಕ್ಟ್ರು, ಬಸ್ ಡ್ರೈವರ್ಗಳಿಗೆ ಸರಿಯಾದ ವೇತನ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಫ್ರೀ ಮಾಡಿದ್ರು. ಸರಿ, ತಮಿಳ್ನಾಡಲ್ಲಿ ಫ್ರೀ ಮಾಡಿದ್ರು, ಅದು ಬರೀ ಸಿಟಿನಲ್ಲಿ ಮಾಡಿದ್ರು. ಎಂಟೈರ್ ಕರ್ನಾಟಕದಲ್ಲಿ ಮಾಡಿ ಇದನ್ನು ಹಾಳು ಮಾಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಮಹಿಳಾ ಸಬಲೀಕರಣಕ್ಕೆ ಮಹಿಳೆನೂ ಅಂತ ಏನೋ ವೀಕ್ ಅಲ್ಲ. 2,000 ರೂಪಾಯಿಂದ ಏನು ದೊಡ್ಡ ಕೋಟೆ ಕಟ್ಟೋದಿಲ್ಲ. ಆ 2,000 ರೂಪಾಯಿ ಉಳಿದು ಅಭಿವೃದ್ಧಿ ಕಾರ್ಯಕ್ಕೆ ಹಾಕಿ ನಮ್ಮ ಕರ್ನಾಟಕನ ಬಲಾಢ್ಯ ಒಂದು ರಾಜ್ಯವನ್ನಾಗಿ ಮಾಡಬಹುದಿತ್ತು ಅಂತ ನನ್ನ ಅನಿಸಿಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೆ ಜನವರಿ 22ಕ್ಕೆ ಅದರ ಉದ್ಘಾಟನೆ ಕೂಡ ಇದೆ. ಇದೊಂದು ರಾಜಕೀಯ ತಂತ್ರ, ಎಲ್ಲೋ ಚುನಾವಣೆಯಲ್ಲಿ ಮತವನ್ನು ಸೆಳೆಯುವ ತಂತ್ರ ಅಂತ ಬಿಂಬಿಸಲಾಗ್ತಾ ಇದೆ. ಏನು ಹೇಳ್ತೀರಾ? ನನಗೆ ಅನ್ಸೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೇನು ಇವಾಗ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಡಿಯಲ್ಲಿ ನಡೆದಿರ್ತಕ್ಕಂಥ ಯೋಜನೆ. ಬಟ್ ಅವ್ರಿಗೆ ಯಾವ ಸಂಸಾರನೂ ಇಲ್ಲ, ಯಾವ ದಿಗ್ಬಂಧನಗಳು ಇಲ್ಲ. ಅವ್ರು ಅದರಿಂದ ಅವ್ರಿಗೂ ಆಲ್ಮೋಸ್ಟ್ ಅವರು 70ಸಲ್ಲಿದ್ದಾರೆ. ಅವ್ರಿಗಿನ್ನೇನು ದುಡ್ಡು ಮಾಡಿಕೊಂಡು ಅಥವಾ ಆಮೇಲೆ ಇನ್ನೆಲ್ಲೋ ಅವರು ಸೆಲೆಬ್ರಿಟಿ ಲೆವೆಲಲ್ಲೂ ಹೋಗಬೇಕು, ಸೆಲೆಬ್ರಿಟಿ ಆಗಬೇಕು ಅನ್ನೋ ಒಂದು ನಿಟ್ಟೇನಿಲ್ಲ ಅವ್ರದ್ದು. ಅವ್ರು ಸ್ವಲ್ಪ ರಿಜಿಡ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ಸ್ಟ್ರಿಕ್ಟ್ ಆಗಿರೋರೆ, ಆಮೇಲೆ ಬೈದು ಹೇಳೋನೇ ಬುದ್ಧಿ ಹೇಳ್ತಾನೆ ಅನ್ನೋ ಥರ ಅವರು ಒಂದು ಇಷ್ಟು ವರ್ಷ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡಿರೋದು ನನಗೇನೋ ಇಷ್ಟ. ಯಾಕೆಂದರೆ ಅಲ್ಲಿ ಅದರದೇ ಆದ ಒಂದು ಸಕಾರಾತ್ಮಕ ಒಂದು ಪವರ್ ಇದ್ದೇ ಇದೆ. ಯಾಕೆಂದರೆ ನಾನು ಆಧ್ಯಾತ್ಮಿಕತೆಯಲ್ಲಿ ಇರೋಳು, ನಾನು ಅನುಭವ ಪಟ್ಟಿದ್ದೀನಿ. ಹೌದು, ನಮ್ಮದು ಎಲ್ಲರಿಗೂ ಅವ್ರವ್ರ ದೇಶ ಅವ್ರವ್ರ ಸಂಸ್ಕೃತಿ ಇರಬೇಕಾದ್ರೆ ನಮಗೂ ಯಾಕೆ ಇರಬಾರ್ದು? ಅದು ಮಾಡಿದಲ್ಲಿ ತಪ್ಪೇನೂ ಇಲ್ಲ. ಇದು ರಾಜಕೀಯ ಒಂದು ತಂತ್ರ ಅನ್ಸ್ತೇಳಿಯೋ ಒಂದು ತಂತ್ರ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಟರ್ಮ್ಸ್ ಇದ್ದರೆ ಬರ್ತಾರೆ, ಇಲ್ಲಾಂದರೆ ಅವ್ರು ಅಂಥ ಮೋದಿ ಅಂತವ್ರೆ ಇನ್ನೊಬ್ರು ಬಂದೇ ಬರ್ತಾರೆ. ನಿಜವಾಗ್ಲೂ ನಮ್ಮ ದೇಶ ಉದ್ಧಾರವಾಗಬೇಕು, ಹಿಂದುತ್ವ ಉಳಿಬೇಕು ಅಂತಂದರೆ ಖಂಡಿತ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಬರ್ತಾರೆ, ಅವರಿಲ್ಲ ಅಂತಂದ್ರೂ. ಇದು ನನಗೊಂದು ರಾಜಕೀಯ ತಂತ್ರ ಅಂತ ಅನಿಸೋದಿಲ್ಲ. ಮುಂದೆ ನೋಡೋಣ. ಸರಿ, ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಸಮರ್ಥ ನಾಯಕರು ಇದ್ದಾರಾ? ಅಂದರೆ NDA ಅಲ್ಲಿ ನಿಮ್ಮ ಪ್ರಕಾರ ಪ್ರಧಾನಿ ಕ್ಯಾಂಡಿಡೇಟ್ಗೆ ಇನ್ನೂ ಅದನ್ನು ವಿಜುವಲೈಸ್ ಮಾಡಿಲ್ಲ. ಈಗ ಸದ್ಯಕ್ಕೆ ಅವರೇ ಇದ್ದಾರೆ, ಬರ್ತಾರೆ ರೀ. ಒಳ್ಳೇದಕ್ಕೆ ಭಗವಂತ ಎಲ್ಲೋ ಒಬ್ಬರನ್ನ ಸೃಷ್ಟಿ ಮಾಡೇ ಇರ್ತಾನೆ, ಯಾರೋ ಒಬ್ರು ಬರ್ತಾರೆ. ಯಾಕೆ ಅಂತಂದರೆ ಇದು ನನ್ನ ಮತ್ತು ನಿಮ್ಮ ಪ್ರಶ್ನೆ ಅಲ್ಲ. ದೇಶದ ಎಲ್ಲರ ಪ್ರಜೆಗಳ ಆದ್ಯ ಕರ್ತವ್ಯ ಉತ್ತಮ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದು. ನಾವು ಅಭಿವೃದ್ಧಿ ಪರದತ್ತ ಸಾಗಲೇಬೇಕು ಮತ್ತು ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು. ಹಾಗೆ ಹಿಂದುತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಯಾವುದೇ ಧರ್ಮದ ವಿರೋಧಿನೂ ಅಲ್ಲ, ಯಾರನ್ನೂ ಅಳಿಸೋ ಪ್ರಯತ್ನ ನಮ್ಮದಲ್ಲ. ಎಲ್ಲರೂ ಸಹಬಾಳ್ವೆ ಮತ್ತು ಸಮಭಾಗಿತ್ವವನ್ನು ವಹಿಸ್ಕೊಂಡು ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಸಾಗಿಸೋದು ಒಂದು ಉತ್ತಮ ಅಂತ ನನ್ನ ಅನಿಸಿಕೆ. 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಿದ್ದಾರೆ. 5 ಗ್ಯಾರಂಟಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಆಲ್ರೆಡಿ ಫಂಡ್ಸ್ನ ರಿಲೀಸ್ ಮಾಡಿದ್ದಾರೆ? ನಾಟ್ ಈವನ್ 25-30% ನಮ್ಗೆ ಅನಿಸಿದ ಪ್ರಕಾರ. 100 ಜನದಲ್ಲಿ 30 ಜನಕ್ಕೂ ಇವತ್ತು ಸಿಕ್ಕಿಲ್ಲ. ಮತ್ತು 5 ಗ್ಯಾರಂಟಿಯಲ್ಲಿ ನಾವು 5 ವಿತಿನ್ ಎ ಮಂತ್ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 6 months ಆಗಿ ಬರ್ತಾ ಇದೆ. ಅವರು 2-3 ಗ್ಯಾರಂಟಿನೂ ಇನ್ನೂ ಇದು ಮಾಡಿಲ್ಲ. ಅದರಲ್ಲಿ ಒಂದು ಫ್ರೀಯಾಗಿ ಓಡ್ತಾ ಇರೋದಂದರೆ ಆ BMTC ಮತ್ತು KSRTC ಕಾರ್ಪೊರೇಷನ್ ದುಡ್ಡು ಅವರೇನೋ ಅವ್ರ ಪ್ರಾಬ್ಲಮ್ ಅವರು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅದು ಈಸಿಯಾಗಿ ರನ್ ಆಗ್ತಾ ಇದೆ. ಅದಕ್ಕೂ ಮಂತ್ಲಿ ಪೇ ಮಾಡಂಗಿದ್ದಿದ್ರೆ ಅದು ನಾಟ್ ಈವನ್ ಅದೂ ಸಕ್ಸಸ್ಫುಲ್ ಆಗಿ ಆಗ್ತಿರ್ಲಿಲ್ಲ ಅಂತ ನನ್ನ ಒಪಿನಿಯನು. ಸರ್, ಈಗ ಏನು ಗೊತ್ತಾ, ಪ್ರೀ ಕಾನ್ಸೆಪ್ಟು ನಾವು ಯೂಸ್ ಮಾಡ್ಕೊಂತಿಲ್ಲ ಅಂತ ಹೇಳಿರೋರು ಎಲ್ಲರೂ ಆ ಪ್ರೀ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂತಿದ್ದಾರೆ. ಮತ್ತೆ ಏನಂತಾರೆ ಗೊತ್ತಾ, ಮತ್ತೆ ಅದೇ ಪ್ರೀ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಅವ್ರಿಗೆ ಬೈಯೋದು. ಆ ಪ್ರೀ ಕಾನ್ಸೆಪ್ಟ್ ಅನ್ನೋದು ಪ್ರೀ ಕಾನ್ಸೆಪ್ಟ್ ಅನ್ನಲೇಬಾರ್ದು. ಅದು ಆ್ಯಕ್ಚುಲಿ ಗೊತ್ತಾಯ್ತಾ ಏನು ಗೊತ್ತಾ ಸರ್, ಅದು ಒಂದು ಬಡ ಜನಕ್ಕೆ ಅವ್ರೊಂದು ಸ್ವಲ್ಪ ಮೇಲ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಏನು ಗೊತ್ತಾ ಸರ್, ದುಡ್ಡಿರೋ ಹತ್ರನೇ ಬಂದ್ರೆ ಏನು ಬರುತ್ತೆ ಸರ್? ದುಡ್ಡು ಸರ್, ಈಗ ಅವ್ರು ಹೇಳ್ತಿದ್ರೆ ದುಡ್ಡಿಲ್ಲ ಅಂದ್ರೆ ಏನ್ ಬರುತ್ತೆ ಅಂತ. ದುಡ್ಡಿರೋರ್ಗೂ ಕೊಡ್ತಿದಾರಲ್ಲ. ಈಗ ಅವ್ರಿಗೆ ದುಡ್ಡು ಕೊಡ್ತಿರೋದಕ್ಕೆ ಪ್ರತಿ ಮಹಿಳೆಗೆ ಏನೋ ಮನೆ ಯಜಮಾಂತಿಗೆ 2,000 ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ದುಡ್ಡು ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ, ನಂಬರ್ಸ್ ಇಲ್ಲ. ಬಟ್ ಅದರಿಂದ ಬೇರೆ ಡೆವಲಪ್ಮೆಂಟ್ ಏನಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತಗೊಳ್ಳೋಣ. ಕಾಂಗ್ರೆಸ್ ಸರ್ಕಾರ ಇದೆ, ಬಹುಮತದಿಂದ ಬಂತು, ಮುಖ್ಯಮಂತ್ರಿ ಆದರೂ ಸಿದ್ದರಾಮಯ್ಯನವರು ಎಲ್ಲದೂ ಆಗ್ತಾ ಇದೆ. ಈ ಫ್ರೀಯಾಗಿ ಬಿಡ್ತಾ ಇರೋದ್ರಿಂದ 6 ತಿಂಗಳು, ಈಗ ಹೆಚ್ಚು ಕಮ್ಮಿ ಮೇ ಬಂದರೆ ವರ್ಷ ಆಯಿತು. ವರ್ಷದಿಂದ ಏನು ಡೆವಲಪ್ಮೆಂಟ್ ಆಗಿದೆ? ಬೇರೆ ಡೆವಲಪ್ಮೆಂಟ್ ಏನಾಗಿದೆ? ಬೇರೆ ಏನಾದ್ರು ಗೌರ್ಮೆಂಟಿಂದ ಏನಾದ್ರು ಆಗಿದೆಯಾ? ಫೆಸಿಲಿಟೀಸ್ ಆಗ್ತಾ ಇದೆಯಾ? ಇಲ್ಲ. ಇಲ್ಲಿಗೆ ದುಡ್ಡು ತಂದು ಸುರಿಯೋದಕ್ಕೆ ಅವ್ರಿಗೆ ಸುಸ್ತಾಗಿ ಹೋಗ್ತಾ ಇದೆ. ಅದನ್ನ ನನ್ನ ಪ್ರಕಾರ ಅದು ನಿಲ್ಸಿದ್ರೆ ಇನ್ನೂ ಬೆಟರ್ ಅನ್ಸುತ್ತೆ.
ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಫಂಡ್ ಹಾಕ್ಬಿಟ್ಟು ನಮ್ಮ ಸ್ಟೇಟ್ ಉದ್ಧಾರ ಮಾಡೋ ಕೆಲಸ ಮಾಡಲೇಬೇಕಾದ್ರೆ ಅದು ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇರೋದ್ರಲ್ಲೂ ದಿವಾಳಿ ಆಗ್ತೀವಿ. ಲಾಸ್ಟ್ ಟೈಮು ಹಿಂಗೆ ದಬಾಕಿದ್ರು, ಅದಕ್ಕೆ ಮೂಲೆ ಹೋದ್ರು. ಎಷ್ಟು ಯಾವ ಲೆವೆಲ್ ಡೆವಲಪ್ಮೆಂಟ್ ಮಾಡಿದ್ರಂದ್ರೆ ಎಷ್ಟಿರೋರು 120 ಇರೋರು 65ಕ್ಕೆ ಬಂದರು. ಅವ್ರದ್ದೇ ಅಲ್ಲೇ ಗೊತ್ತಾ ಜನಗಳು ಅವ್ರನ್ನ ಯಾವ ಲೆವೆಲ್ಗೆ ಇದು ಮಾಡ್ಕೊಂಡಿದ್ದಾರೆ ಅಂತ. ಅಷ್ಟೇ ಸಿಂಪಲ್. ಇಷ್ಟೇ. ಇದ್ರ ಮೇಲೆ ಈ ಆನ್ಸರ್ಗೆ ನಾನೊಂದು ಒಂದು ಕ್ವಶನ್ ಕೇಳ್ತೀನಿ ಸರ್. ಲಾಸ್ಟ್ ಇಯರು ಮುಖ್ಯಮಂತ್ರಿ ಯಾರಿದ್ದು? ಇದೇ ಸಿದ್ದರಾಮಯ್ಯ. ಈನ ಇವಾಗ ಸೋಲ್ಸಿದ್ ಯಾರನ್ನ ಈನ ಇವಾಗ ಸೋಲ್ಸಿದ್ ಅದೇ ಕ್ಷೇತ್ರದಲ್ಲಿ ಸೋತಿದ್ದು ಯಾರು? ಒಡೋಗಿದ್ದು ಯಾರು? ಬಾದಾಮಿಗೆ ಡೆವಲಪ್ಮೆಂಟ್ ಮಾಡಿರ್ಲಿಲ್ವ ಸಿದ್ದರಾಮಯ್ಯ? ಮಾಡಿದ್ರಿಲ್ವ ಸರ್? ಏನಕ್ಕೆ ಸೋಲ್ಸಿದ್ರು ಜನ? ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ತಾನೆ. ನಮ್ಮ ಕರ್ನಾಟಕದಲ್ಲಿ ಒಂದು ಟರ್ಮ್ BJP ಬರುತ್ತೆ, ಒಂದು ಟರ್ಮ್ ಬೇರೆ ಪಕ್ಷ ಬರುತ್ತೆ. ಹಿಂಗೇ ಇದೆ. ನೀವೇ ನೋಡಿ ಬೇಕಾದ್ರೆ ಫುಲ್ ಎಲೆಕ್ಷನ್ ನೋಡಿ, ಒಂದು ಟರ್ಮ್ ಬಂದಿದ್ದು ಇನ್ನೊಂದು ಟರ್ಮ್ ಬರಲ್ಲ. ಸರಿನಾ? ನೆಕ್ಸ್ಟ್ ಟರ್ಮ್ BJPನೇ ಬರೋದು. ಇಲ್ಲೂ ವಿಧಾನಸಭೆಯಲ್ಲೂ ಬರುತ್ತೆ, ಲೋಕಸಭೆಯಲ್ಲಿ 100% ಮೋದಿಯವರೇ ಬರೋದು. ಸಿಂಪಲ್. ಏನು ಹೇಳ್ತೀರಾ ಸರ್? ಈಗ ಇವ್ರಿಗೆ ಏನು ಹೇಳ್ತಿದ್ದಾರೆ, ಈಗ ಅವ್ರು ಹೇಳ್ತಿರೋದೇನು ಲಾಸ್ಟ್ ಟೈಮ್ ಹೇಳ್ತಿದ್ದಾರೆ. ಲಾಸ್ಟ್ ಟೈಮು ಇವ್ರಂಗೆ ಏನಾಗೇನು ಸೋಲಿಲ್ಲ. ಸರಿನಾ? 80 ಸೀಟ್ ಗೆಲ್ತಾರೆ ಕಾಂಗ್ರೆಸ್, ಗೊತ್ತಾಯ್ತಾ? ಅದರಲ್ಲೂ ಇವರ ಕೆಲವೊಂದು ಕುತಂತ್ರದಿಂದ ಕೆಲವೊಂದು ಸೀಟ್ ಕಳ್ಕೊಂಡು ಬಿಟ್ರೆ, ಅದರಲ್ಲೂ ವೋಟಿಂಗ್ ಪರ್ಸೆಂಟೇಜ್ ಬಂದರೆ ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ. ಸರಿನಾ? ಅವರು ಲಾಸ್ಟ್ ಟೈಮ್ ಇದು ತಗೊಂಡಾಗ ಈ ಸರಿ ಯಾಕೆ ಮತ್ತೆ ಈ ಲೆವೆಲ್ಗೆ ಸೋತ್ರಲ್ಲ? ಏನಕ್ಕೆ ಹೇಳ್ರಿ? ಅವರ ಒಂದು ದುರಾಡಳಿತ, ಅವರ ಒಂದು ಕೆಟ್ಟ ಆಡಳಿತನೇ ಇವ್ರನ್ನ ಈ ಲೆವೆಲ್ಗೆ ಸೋಲ್ಸಕ್ ಕಾರಣ. ಪ್ರತಿ ಸಲ ಇವರು BJP ಗೆದ್ದ ಕಡೆ ಎಲ್ಲ ಮಿಷಿನ್ ಪ್ರಾಬ್ಲಮ್ ಇದೆ, ಅಲ್ಲೇನೋ ಮೋಸ ಮಾಡ್ತಿದ್ದಾರೆ, ಅದು ಇದು ಅಂತ ಅಂದ್ರು. EVM ಈ ಸಲ ಅದು ಕರ್ನಾಟಕದಲ್ಲಿ ಆಗ್ಲಿಲ್ವಾ ಅಂತ ನಮ್ ಕ್ವಶನ್ ಕೇಳ್ತಿದ್ವಿ. ಕಾಂಗ್ರೆಸ್ ಬಂದ ತಕ್ಷಣ ಸುಮ್ಮನಾಗಿದ್ದಾರೆ. ಅದ್ರ ಬಗ್ಗೆ ಏನೋ ಟಾಪಿಕ್ ಎತ್ತಿಲ್ಲ. ಈ ಸಲ ಮಾತ್ರ ಆ ತರ ಬಂದಿಲ್ವಾ? ಅದ್ ಮಿಷಿನ್ ಅದು ಪ್ರಾಬ್ಲಮ್ ಆಗ್ಲಿಲ್ವಾ? ಈಗ ನನ್ನ ಕ್ವಶನ್ ಅವ್ರಿಗೆ. ಇಂದಿರಾ ಕ್ಯಾಂಟೀನು BJP ಕ್ಯಾಂಡಿಡೇಟ್ ಎಲ್ಲಿ ಗೆದ್ದಿದ್ದಾರೋ ಅಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಅಲ್ಲಿ ಏನು ಅದ್ರ ರಿಪೇರಿ ಮಾಡಿಸ್ತೀವಿ, ಅದು ಮಾಡಿಸಿ ಇದು ಮಾಡಿಸಿ ಅಂತಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ MLA ಗೆದ್ದಿದ್ರೆ ಅಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಇಲ್ಲೇ ಇದೆ, ಬನ್ನಿ ಇಂದಿರಾ ಕ್ಯಾಂಟೀನ್ ಕರ್ಕೊಂಡು ಹೋಗ್ತೀನಿ. ಬರ್ರಿ ಸರ್, ನಿಮ್ಮನ್ನು ಮತ್ತೆ ಕರ್ಕೊಂಡು ಹೋಗ್ತೀನಿ. ಬರ್ರಿ ಸರ್, ಇವ್ನು ಕರ್ಕೊಂಡು. ಇಲ್ಲೇ ಇದೆ ಇಂದಿರಾ ಕ್ಯಾಂಟೀನ್, ದೂರ ಇಲ್ಲ. ಯಾಕೋ ಇದು BJP ಕ್ಷೇತ್ರ ತಾನೆ. ಇಂದಿರಾ ಕ್ಯಾಂಟೀನ್ ಓಪನ್ ಐತಿಲ್ಲ, ತೋರಿಸ್ತೀನಿ ಬನ್ನಿ. ತೋರಿಸ್ತೀನಿ ಬನ್ನಿ. ಇನ್ನೊಂದು ಆರೋಪ ಮಾಡಿದ್ರು. ತೋರಿಸ್ತೀನಿ ಬನ್ನಿ. ಏನ್ ಗೊತ್ತಾ ಇವ್ರಿಗೆ? ಇವ್ರ ಕಾನ್ಸೆಪ್ಟ್ ಏನ್ ಗೊತ್ತಾ ಸರ್? ಸುಮ್ಮನೆ ಏನ್ ಗೊತ್ತಾ, ಕಿರ್ಚಿ ಏನೋ ಒಂದು ಮಾಡ್ಬೇಕಂತ ಬಂದ್ರೆ. ಅಷ್ಟು ಬಿಟ್ರೆ ಇವ್ರ ಕೈಲಿ ಡೆವಲಪ್ಮೆಂಟ್ ಅನ್ನೋದು ಏನು ಜೀರೋ ಸರ್. ಈಗ ತಡ್ರಿ ಸರ್, ಮೊನ್ನೆ ಈಗ IT ಎಲ್ಲ ದಾಳಿ ಮಾಡ್ತಾರಲ್ಲ, ಕಾಂಗ್ರೆಸ್ ಅಷ್ಟೇ ದುಡ್ಡಿರೋದಾ? ಮೊನ್ನೆ ಅವನು ಲಾಸ್ಟ್ ಟೈಮ್ ಎಲೆಕ್ಷನ್ಗಿಂತ ಮುಂಚೆ ಯಾರು ಚನ್ನಗಿರಿ ಶಾಸಕ ಮನೆಗೆ ಎಷ್ಟು ಅವನು ರೆಡ್ ಹ್ಯಾಂಡ ಸಿಗಬಿದ್ದ. ರೆಡ್ ಹ್ಯಾಂಡ ಮಗ ಇದಕ್ಕೆ ತಗೊಂಡಿದ್ದು ಲಂಚ ಅಂತ ಹೇಳಿ ಸಿಗಬಿದ್ರು. ಅವ್ನು ಏನ್ ಮಾಡಿದ್ರು ಸರ್? ಯಾರ್ದು? ಅದನ್ನ ನಾನು ಹೇಳ್ತಾರೆ ಲಾಸ್ಟ್ ಟೈಮ್. ನಾನು ಅಲ್ಲಲ್ಲ, ಇವ್ರು ಯಾವ ಲೆವೆಲ್ಗೆ ಇಳಿದಾರಂದ್ರೆ ಏನ್ ಗೊತ್ತಾ? ಕಾಂಗ್ರೆಸ್ MLA ಅದನ್ನ ಅವನ ಮೇಲೆ ದಾಟಿ ಮಾಡೋದು ಇದೇ ಇವ್ರು ಹುಚ್ಚು. ಏನ್ ಗೊತ್ತಾ ಸರ್? ಯಾರು ಕಾಂಗ್ರೆಸ್ ಒಬ್ಬ ಡೆವಲಪ್ಮೆಂಟ್ ಅವನೇನೋ ಒಂದು ಇದು ಮಾಡ್ತದಾನಂದ್ರೆ ಅವನ ಮೇಲೆ IT ದಾಳಿ ಮಾಡು, ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡು, ಇಷ್ಟೇ ಇಡೀ IT ಇದು ಬಿಟ್ಟು ಅವ್ರು ಹೊರಗೆ ಬಂದ್ರೆ ಅವರು 10 ಸೀಟ್ ಗೆಲ್ಲಲ್ಲ ಸರ್. ಏನ್ ಹೇಳ್ತೀರಾ? ಭ್ರಷ್ಟಾಚಾರ ಮಾಡೋರು ಇಲ್ವಾ? ಇಷ್ಟೇ ದಿನ ದುಡ್ಡು ಹೊಡೆದಿದಾರಲ್ಲ, 60-70 ವರ್ಷದಿಂದ ಹೊಡೆದಿದಾರಲ್ಲ, ಅದನ್ನೆಲ್ಲ ಬಗಿಬೇಕಲ್ಲ ಸರ್, ತೆಗಿಲೇಬೇಕಲ್ವಾ ಆಚೆ? ಅದಕ್ಕೆ ತೆಗೆದು ಡೆವಲಪ್ಮೆಂಟ್ಗೆ ಆಗ್ತಾ ಇದಾರೆ. ಇವ್ರು ಹೇಳಿದ್ರೆ ಆಗ್ಲೇ ಅದನ್ನೆಲ್ಲ ತೆಗ್ದಿದ್ದೆಲ್ಲ ಡೆವಲಪ್ಮೆಂಟ್ಗೆ ಆಗ್ತಾರೆ. ಸರಿನಾ? ಅದಕ್ಕೋಸ್ಕರ ಇಡೀ ಇನ್ಕಮ್ ಟ್ಯಾಕ್ಸ್ ಎಲ್ಲಾರನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಅವರು. ಇವರು ಪಕ್ಷದಲ್ಲಿ ಇಲ್ವಾ ಅಂತ BJP ಪಕ್ಷ ಈಗ ಬಂದಿರೋದು ಸರ್. ಅವರು ಭ್ರಷ್ಟಾಚಾರ ಮಾಡಿದ್ರಲ್ಲ ಬರೋದು. ಅವರೆಲ್ಲರೂ ಡೆವಲಪ್ಮೆಂಟೇ ಮಾಡ್ತಾ ಇರೋದು. ಇವಾಗ CC ರೋಡ್ ಆಗಿದೆ ಅರ್ಧ. ನಮ್ಮ ಮನೆ ಮುಂದೆನೆ ಬನ್ನಿ, ಈಗ ಬೇಕಾದ್ರೆ ತೋರಿಸ್ತೀನಿ. ಯಾರು ಎಸ್ ಟಿ ಇದಾರೆ, ಎಲ್ಲರೂ ಕಳ್ರಿದ್ದಾರೆ ಸರ್. ಯಾಕೆ ನಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಇಲ್ವಾ? ಎಲ್ಲರೂ ಅವ್ರ ಹೊಟ್ಟೆ ತುಂಬಿಸ್ಕೊಂಡ್ರು. ಆಡಳಿತ ಪಕ್ಷದಲ್ಲಿ ಇರೋದಕ್ಕೆ ನಿಮ್ಮ ಮೇಲೆ ಜಾಸ್ತಿ ರೈಡ್ ಆಗ್ತಾ ಇಲ್ಲ BJP ಪಕ್ಷದ ಮೇಲೆ ಅಂತ? ಎಂತದಿಲ್ಲ ಸರ್, ಏನಿಲ್ಲ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, 2 ಲಕ್ಷದ ಮೇಲೆ ಕ್ಯಾಶು ಬ್ಯಾಂಕಲ್ಲಿ ಕೊಡಲ್ಲ. 224 ಕೋಟಿ ಕ್ಯಾಶು ಒಬ್ಬ ಸ್ಟೋರ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಯಾವ ಲೆವೆಲ್ಗೆ ಅವನು ದರೋಡೆ ಮಾಡಿದಾನೆ ಲೆಕ್ಕ ಹಾಕೊಳ್ಳಿದ್ದು. ಸರಿನಾ? ಇವ್ರಿಗೆಲ್ಲ ಹೆಂಗೆ ಅಂದ್ರೆ ಹೆಂಗೆ ಮಾತಾಡಿದ್ರೆ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲ ಮುಚ್ಚಾಕೋಬಹುದು. ಅಷ್ಟೇ ಸಿಂಪಲ್. ಎಲ್ಲಾರ ಮೇಲೂ ದೂರ್ಬೇಕು. ಅವನು ಕರೆಕ್ಟಾಗಿ ಆಡಳಿತ ಮಾಡ್ತಾ ಇದ್ದಾನೆ ಸರ್. ಅದಕ್ಕೋಸ್ಕರ ಕರೆಕ್ಟಾಗಿರೋರ್ನ ಎಲ್ಲರೂ ಪ್ರಶ್ನೆ ಮಾಡೋದು ಸರ್ವೇ ಸಾಮಾನ್ಯ. ಅಷ್ಟೇ ಸಿಂಪಲ್. ನಾನು ಅದೇ ಕೇಳ್ತೀರಾ ಸರ್, BJP ಮೇಲೆ ಯಾರ ಹತ್ರ ದುಡ್ಡಿಲ್ವಾ? ನಾನು ಹೇಳಿದ್ರೆ ರೆಡ್ ಹ್ಯಾಂಡ್ ಸಿಗಿಬಿದ್ದನ್ನ ಕೈ ಬಿಟ್ಟಿದ್ರು. ಇವ್ರು ಏನ್ ಮಾಡಿದ್ರು? ಇವರು ಎಷ್ಟು ಜನ ಸರ್, ಹೆಂಗಿದ್ದಾರೆ? ಎಷ್ಟು ಜನ ಎಷ್ಟು ಕೋಟಿಗಳು ಮಾಡಿದಾರೆ ಗೊತ್ತಾ ಸರ್? ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ 40 ಕೋಟಿ ಸಿಕ್ತಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಆಂಧ್ರ ಎಲೆಕ್ಷನ್ಗೆ ಇಲ್ಲಿಂದ ಫಂಡ್ ಹೋಯ್ತಲ್ವಾ? ಪಂಚರಾಜ ಎಲೆಕ್ಷನ್ಗೆ ಕರ್ನಾಟಕದಿಂದ ಫಂಡ್ ಹೋಯ್ತಲ್ವಾ? ಅದೆಲ್ಲ ಯಾರು ದುಡ್ಡದು? ಎಲ್ಲಿಂದ ಬಂದು ದುಡ್ಡದು? 43 ಕೋಟಿ ಇದೇ RT ನಗರದಲ್ಲಿ. ಅದೇ ಸರ್, ಇವರು ನಾನು ಹೇಳ್ತಾ ಇರೋದು ಬರೇ ಕಾಂಗ್ರೆಸ್ MLA ಅಷ್ಟೇ ದುಡ್ಡುಗಳಿರೋದಾ? ಇಲ್ವಾ? ಬೇರೆ BJP ಎಷ್ಟು ಜನ ತೋರಿಸ್ಬೇಕು ಸರ್?
ಎಷ್ಟು ಕೋಟಿ ಅದಿರ್ಲಿ ಅಲ್ಲ ಈಗ ಅದಿರ್ಲಿ ಮೊನ್ನೆ ಈಗ ಇವರು ಇದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರಲ್ಲ, ಮೊನ್ನೆ ಒಲಿಂಪಿಕ್ಸ್ ಇದರಿಂದ ಯಾರೋ ನಮ್ಮ ಕುಸ್ತಿಪಟುಗಳು ಅವ್ರು ಏನು ಮಾಡಿದ್ರು ಸರ್, ಅವರು ಮಹಿಳಾ ಕುಸ್ತಿಪಟುಗಳು ಯಾವ ಲೆವೆಲಿಗೆ ಬಂದ್ರು ಗೊತ್ತಾ ಸರ್ ಅವರು? ಈ ವಿಚಾರವಾಗಿ ಏನ್ ಹೇಳ್ತೀರಾ? ಆ ಒಂದು ದೌರ್ಜನ್ಯದ ವಿಚಾರವಾಗಿ ಏನ್ ಹೇಳ್ತೀರಾ? ಸರ್ ಈಗ ಒಂದ್ ನಿಮಿಷ, ಅವ್ರು ಏನ್ ಕೇಳ್ತಿದಾರೆ ಹೇಳಿ? ಅಲ್ಲ, ಅವ್ರು ಏನ್ ಕೇಳ್ತಿದಾರೆ ಹೇಳಿ? ಅವ್ರು ಕೇಳ್ತಿರೋದು ಒಂದೇ, ಅವ್ನ ಯಾರು ಬ್ರಿಜೇಶ್ ಭೂಷಣ್ ಯಾರು ಅವ್ರ ಲೈಂಗಿಕ ಕಿರುಳು ಕೊಟ್ಟಿದ್ದಾರೆ, ಅವ್ರನ್ನ ಇಳಿಸಿ ಅಷ್ಟೇ ಅವ್ರು ಕೇಳ್ತಾರೆ. ಅವ್ರ ಡಿಮ್ಯಾಂಡ್ ಇದು, ಅವ್ರ ಡಿಮ್ಯಾಂಡ್ ಅಷ್ಟೇ. ಆ ಡಿಮ್ಯಾಂಡ್ ಸರ್ ಒಬ್ಬ ಇವ್ರು ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ, ಅವ್ರನ್ನ ತೆಗೀರಿ ಅಷ್ಟೇ ಕೇಳ್ತಾರೆ ಅವ್ರು. ಅದನ್ನ ಬಿಟ್ಟು ಬೇರೇನು ಕೇಳ್ತಾ ಇಲ್ಲ. ಸತತ 6 ತಿಂಗಳಿಂದ ಇದ್ ಮಾಡ್ತಿದ್ದಾರೆ ಸರ್. ಅಲ್ಲ, ಒಬ್ಬ ಪ್ರಧಾನಿ ಒಂದು ಇದನ್ನ ಪದಕ ಗೆದ್ಕೊಂಬಂದಿರೋನ್ನ ಹೋಗಿ ಮನೆ ಮುಂದಿಟ್ಟು ಬರ್ತಾರೆ ಸರ್. ಅಂದ್ರೆ ಅವ್ರಿಗೆ ಎಷ್ಟು ನೋವು ಇರೋಣ ಸರ್ ಅವ್ರಿಗೆ? ಈಗ ಯಾರ್ದೇ ಆಗ್ಲಿ ನಿಮ್ಮ ಮೇಲೆ ಈಗ ನೀವು ಸೆಕ್ಸುವಲ್ ಅಸಾಲ್ಟ್ ಮಾಡಿದ್ರಿ ಅಂದ್ರೆ ಅಲಿಗೇಷನ್ ನಾನು ಮಾಡಿದ್ದಷ್ಟ ನೀವು ಒಪ್ಕೊಳಲ್ಲ ಅಲ್ವಾ? ನಾವು ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನೆ ಮಾಡಿದಾರಲ್ವಾ, ಅದಕ್ಕೆ ನಾವು ನಂಬಿಕೆ ಇಟ್ಕೊಂಡಿದೀವಲ್ವಾ, ಅದು ಪ್ರೂವ್ ಆಗ್ಬೇಕು. ಈಗ ಬ್ರಿಜ್ಭೂಷಣ್ ಇಲ್ಲ, ಅವರು ಹೋಯ್ತು. ಈಗ ಯಾರೋ ಹೊಸಬ್ರು ಬಂದಿದ್ದಾರೆ ಗೊತ್ತಲ್ಲ ನಿಮ್ಗೆ. ಈಗ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ವಜಾ ಮಾಡಿದೆ. ಯಾವುದು ಕೌನ್ಸಿಲ್, ಯಾವುದು ರೆಸ್ಲಿಂಗ್ ಕೌನ್ಸಿಲ್ ಫುಲ್ ವಜಾನೇ ಮಾಡಿದೆ. ಈಗ ಹೊಸದಾಗಿ ಎಲೆಕ್ಷನ್ ಯಾವಾಗ ಮಾಡಿದಾರೋ ಎಲ್ಲ ಹುಟ್ಟಿದ ಮಗು ನಡೆಯಲ್ಲ ಯಾವತ್ತೂ, ಅದನ್ನು ವಜಾ ಮಾಡಿದ್ದಾರೆ. ಸರಿನಾ? ಇವತ್ತು ಪ್ರಶಸ್ತಿ ವಾಪಸ್ ಕೊಡೋದು ತುಂಬಾ ಬಹಳ ದಿವಸದಿಂದ ನಾವು ನೋಡ್ತಾನೆ ಇದೀವಿ. ಪದಕ ಮಾತ್ರ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ದುಡ್ಡು ಕೊಡಲ್ಲ. ಅವ್ರಿಗೆ ಏನೋ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸನೂ ಕೊಡಲ್ಲ ಅಂತಾನೆ ಹೇಳ್ತಾ ಇರೋದು ಅವರು. ಪದಕ ಮಾತ್ರ ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಬೇಕಾದ್ರೆ ಹೋರಾಟ ಮಾಡ್ಲಿ, ಅವರಿಗೆ ಅನ್ಯಾಯ ಆಗಿದೆ, ಹೋರಾಟ ಮಾಡಿ. ಅದ್ರ ಬಗ್ಗೆ ಒಂದು ಕೋರ್ಟ್ ಇದೆ, ತೀರ್ಮಾನ ಮಾಡುತ್ತೆ. ಅದ್ಬಿಟ್ಟು ಈಗ ನಾನು ಮೆಡ್ಲು ತಗೊಂಬಂದ್ಬಿಟ್ಟು ವಾಪಸ್ ಬರೀ ಮೆಡ್ಲು ಕೊಡ್ತೀನಿ, ಮಿಕ್ಕಿದ್ದೆಲ್ಲ ನಾನು ಇಟ್ಕೊಂತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಇವ್ರು ಹೇಳ್ತಿದಾರಲ್ಲ ಎಲ್ಲ ಪದಕ ವಾಪಸ್ ಕೊಡೋದು ಸರ್ವೇ ಸಾಮಾನ್ಯ ಅಂತೇಳಿ. ಈಗ ಇವ್ರು ಬಿಟ್ಟು ಬೇರೆ ಯಾರನ್ನು ಕೊಟ್ಟಿರೋದು ಎಕ್ಸಾಂಪಲ್ ಹೇಳಕ್ ಹೇಳಿ ಸರ್. ಇವರೇ ಕೊಟ್ಟಿರೋದಲ್ಲ ಸರ್, ಇವ್ರು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿರೋದು. ಇವ್ರು ಹೇಳ್ತಿದ್ದಾರೆ ಪದಕ ವಾಪಸ್. ಅದನ್ನೇ ಸೆಕ್ಸುವಲ್ ಅರೇಂಜ್ಮೆಂಟ್ ಅಂತ ಹೇಳಿ ಒಬ್ರು ಇವ್ರಿಗೆ ಲೇಡಿ ಅಷ್ಟು ಒಂದು 6 ತಿಂಗಳನ್ನ ಸ್ಟ್ರೈಕ್ ಮಾಡಿ ಒಂದು ಪ್ರಧಾನಿ ಒಪಿನಿಯನ್ ಕೇಳ್ತಾರೋ ಯಾವತ್ತಾದ್ರೂ ಒಂದ್ ದಿವಸ ಮಾಡಿದಾರ? ಅವ್ರು ಬಂದು ಏನು ಅಂತಂದೇಳಿ ಕೇಳಿದಾರ? ಫಸ್ಟ್ ಆಫ್ ಆಲ್ ಅದು ಸ್ಪೋರ್ಟ್ಸ್ ಅಥಾರಿಟಿ, ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿಗೆ ಇಲ್ಲ, ಅದು ರೆಸ್ಟಿಂಗ್ ಕೌನ್ಸಿಲ್ ಇದೆ. ಅದಕ್ಕೆ ಇಂಡಿಯಾ ಸರ್ಕಾರ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಅದು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಬೇರೆ ಮಾಡೋಕ್ಕೆ ಸಾಧ್ಯ. ಈಗ ಅಯೋಧ್ಯೆ ಏನಾಯ್ತು ಸರ್? ಕಾನೂನು ಪ್ರಕಾರ ಬಂದಿದೆ ಆಯ್ತು ತಾನೆ. ಮತ್ತೆ ಇವ್ರು ಹೋಗ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಿತ್ಕೊಂಡ್ಬಂದ್ರ ಮುಸಲ್ಮಾನರ ಹತ್ರ? ಇಲ್ಲ ತಾನೆ. ಕಾನೂನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು, ಅದರಿಂದ ಅಯೋಧ್ಯೆ ಇದಾಗ್ತಾ ಇದೆ. ಈಗ ಸಿಂಪಲ್ ಕಾನೂನು ಪ್ರಕಾರ ಹೋಗ್ಬೇಕು ಸರ್. ನಾವು ನಮ್ಮ ಕಾನೂನ ನಂಬ್ತೀವಿ. ನಮ್ಮ ಅಂಬೇಡ್ಕರ್ ಅನ್ನೋ ಕಾಂಗ್ರೆಸ್ ಈ ತರ ಮಾಡಿದ್ರೆ, ಬರೀ ಬಾಯಲ್ಲಿ ಹೇಳಿದ್ರೆ ಹೆಂಗೆ? ಇವತ್ತು ಹಿಜಾಬ್ನ ಯಾಕೆ ಇವ್ರು ಕೆದಕ್ಬೇಕಾಯ್ತು? ಹೋಗಿ ನಾವೆಲ್ಲ ಅಣ್ತಂದಿರ್ತಾರೆ ಇದ್ದಿರ್ತಾನೆ, ಯಾಕೆ ಕೆದಕ್ಬೇಕಾಯ್ತು? ಸಿದ್ದರಾಮಯ್ಯನವ್ರು ಏನಕ್ಕೆ ಕೆದಕ್ಬೇಕಾಯ್ತು ಹೇಳಿ? ಒಡೆದಾಳ ನೀತಿ ಇವ್ರ್ತಾನೆ. ಸಿಂಪಲ್ ಅಲ್ವಾ ಸರ್? ಈಗ 10,000 ಕೋಟಿ ಅಂತ ಘೋಷಣೆ ಮಾಡೋದು ಏನ್ ಬೇಕಾಯ್ತದು? ನಾವೆಲ್ಲ ಅಣ್ತಂದಿರ್ತಾರೆ ಇದ್ದಿತ್ತಾನೆ, ಒಬ್ರಿಗೊಂದೊಬ್ರಿಗೆ ಮಾಡೋದು ಅವ್ರ ಇವರೇ ತಾನೆ. ಸಿಂಪಲ್ ಸರ್. ಸೊ ಈಗ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ ಜನವರಿ 22ಕ್ಕೆ. ಇದು ಈ ಚುನಾವಣೆ ವರ್ಷದಲ್ಲೇ, ಇನ್ನೇನು ಚುನಾವಣೆ ಕೆಲವೇ ತಿಂಗಳು ಇರುವಾಗ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮತಕ್ಕಾಗಿ ಇದೊಂದು ತಂತ್ರ ಅಂತ ಆರೋಪ ಇದೆ ಸರ್. ಇದೆಲ್ಲ ಕಾನೂನು ಹೋರಾಟ ಕಂಪ್ಲೀಟ್ ಆದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದು. ಈಗ ಎಲ್ಲಾರನ್ನು ಕರ್ಕೊಂಡೋಗಿ ಕನ್ಸ್ಟ್ರಕ್ಷನ್ ಮಾಡಿಸಿ, ಆ ಶಿಲ್ಪಿ ವರ್ಕ್ ಎಲ್ಲ ಮಾಡಿಸಿ ಈಗ ಆಗ್ತಾ ಇದೆ. ಅಫ್ಕೋರ್ಸ್ ಈಗ ಆಗ್ತಾ ಇದೆ, ನಾ ಯಾಕೆ ತಗೋಬಾರ್ದು? ನಾವು ಅವತ್ತಿಂದಾನು ಈ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡೇ ಬರ್ತಿದ್ವಿ. ಆಗಿದೆ, ನಾವು ಅದನ್ನ ಒಪ್ಪಿಗೆ ತಗೊಂತೀವಿ ಸರ್, 2 ಕೈಯಿಂದ ತಗೋತೀವಿ ಅಷ್ಟೇ. ಸಿಂಪಲ್ ಸರ್. ದೇವಸ್ಥಾನನೇ ಕಂಪ್ಲೀಟ್ ಆಗಿಲ್ಲ ಇನ್ನು. ಸರಿನಾ? ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ. ಅವರು ಎಲೆಕ್ಷನ್ ಅಜೆಂಡಾಗೋಸ್ಕರ ದೇವಸ್ಥಾನ ಓಪನ್ ಮಾಡ್ತಿದ್ದಾರೆ ಸರ್. ಒಂದು ದೇವಸ್ಥಾನ ಅಂದ್ರೆ ಆ ದೇವಸ್ಥಾನಕ್ಕೆ ಸುಮಾರು ಒಂದು ಅದಕ್ಕೆ ಅದ್ರದ್ದಾದ ಒಂದು ಇದಿರುತ್ತೆ ದೇವಸ್ಥಾನ ಅಂತಂದ್ರೆ. ಇದಕ್ಕೆ ಸ್ಟೇಟಸ್ ಅಲ್ಲ ದೇವಸ್ಥಾನಕ್ಕೆ ಏನೋ ಒಂದು ಇದೆಲ್ಲ ಮಾಡ್ತಾರ. ಆ ದೇವಸ್ಥಾನ ಕಂಪ್ಲೀಟ್ ಆಗದಲ್ಲೇ ಇವ್ರು ಕ್ರೆಡಿಟ್ ತಾಳಕ್ಕೋಸ್ಕರ ದೇವಸ್ಥಾನ ಓಪನ್ ಮಾಡ್ತಾರಂದ್ರೆ ಇದೇನು ಮನೆನೇ ಓಪನ್ ಮಾಡಲ್ಲ ಸರ್, ಮನೆ ಕಂಪ್ಲೀಟ್ ಆಗದಲ್ಲೇ. ಈ ಮಾತಿಗೆ ನಾನು ಕೌಂಟರ್ ಕೊಡ್ತೀನಿ ಸರ್. ಈಗ ದೇವಸ್ಥಾನ ಫುಲ್ ಮಾಡ್ತಿಲ್ಲ, ಅವ್ರು ಮಾಡ್ತಾ ಇರೋದು ಒಂದು ಪ್ರಾಣ ಪ್ರತಿಷ್ಠೆ ಅಂತ ಅಷ್ಟೇ ಮಾಡ್ತಾ ಇರೋದು. ಓಕೆ, ಅಲ್ಲಿ ಬಿಟ್ಟು 86,000 ಕೋಟಿದು ಡೆವಲಪ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಇವತ್ತು ಹೋಗಿದ್ದಾರೆ ಮೋದಿ ಅವರು ಅಯೋಧ್ಯೆಗೆ, ಪ್ರಾಣ ಪ್ರತಿಷ್ಠೆ ಅಷ್ಟೇ ಮಾಡ್ತಿರೋದೇ ಬಿಟ್ಟರು ದೇವಸ್ಥಾನ ಫುಲ್ ಕಂಪ್ಲೀಟ್ ಆಗಿಲ್ಲ. ನಾವು ಅದನ್ನ ಒಪ್ಕೋತೀವಿ. ಅವ್ರು ಪ್ರಾಣ ಪ್ರತಿಷ್ಠೆ ಅಷ್ಟೇ ಮಾಡ್ತಾ ಇರೋದು. ಏನೇ ಮಾಡಿದ್ರು ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಪರ್ಫೆಕ್ಟ್ ಆಗಿ ಇದು ವೋಟಿಂಗಿಗೋಸ್ಕರನೇ, ವೋಟ್ ಬ್ಯಾಂಕಿಂಗ್ ಅಂತ. ಹೌದು ಸರ್, ನಾವು ಹಿಂದೂಗಳು ಅದನ್ನ 2 ಕೈಲೂ ತಗೊಂತೀವಿ ಸರ್. ಸಿಂಪಲ್, ನಮ್ಗೆ ನಾಚಿಕೆ ಇಲ್ಲ, ಏನಿಲ್ಲ. ಅದನ್ನ ನಮಗೋಸ್ಕರನೇ ಮಾಡ್ತಾರೆ. ನಾವು 2 ಕೈಯಿಂದ ನಾವು ಬಾಚ್ಕೋತೀವಿ. ಹಿಂದೂಗಳು ಅಂದ್ರೆ ಹಿಂದೂಗಳಿಗೋಸ್ಕರ ಅವ್ರು ಮಾಡ್ತಾ ಇರೋದು ಕರೆಕ್ಟೇ, ನಾವು ಒಪ್ಕೊಂತೀವಿ. ಈಗ ಒಗ್ಗಟ್ಟಾಗಬೇಕು ಅಂದರೆ ಈಗ ಎಲ್ಲರೂ ಹೋಗಿ ಯಾವುದು ಮಸೀದಿಗಳಲ್ಲಿ ಎಲ್ಲ ಪ್ರೇ ಮಾಡ್ಕೊಂಡು ಬರ್ತಾರೆ. ನಮ್ಮವ್ರು ಆ ಥರ ಒಗ್ಗಟ್ಟಾಗಿ ಕೂತ್ಕೊಂಡು ಎಲ್ಲಿ ಬರ್ತಾರೆ? ಯಾರು ಒಗ್ಗಟ್ಟಾಗಿ ಕೂತ್ಕೊಳ್ಳಲ್ಲ, ಯಾರು ಲೆಕ್ಚರರ್ ಕೇಳಲ್ಲ, ಏನು ಕೇಳಲ್ಲ.
ನಮ್ಮವ್ರು ಅವ್ರ ಪಾಡಿಗಿದ್ರೆ ನಮ್ಮವ್ರನ್ನ ಮೂಲೆಗೆ ಹಾಕ್ತಾರೆ, ಯಾರೋ ಬಂದು ತಿರ್ಗಾ ಆಳಿಸ್ಕೋಬೇಕಾಗತ್ತೆ. ಅದರಿಂದ ಅವ್ರು ಸಮರ್ಥನೆ ಮಾಡ್ಕೋತಾ ಇದಾರೆ ಅದನ್ನ. ಅವ್ರು ಏನ್ ಮಾಡ್ತಿದ್ದಾರೆ ಸರ್ ಅವರು? ಅದೇ ಅವ್ರೇನ್ ಹೇಳ್ತಿದ್ದಾರೆ, ಏನೇ ಆಗ್ಲಿ ಯಾವುದನ್ನೇ ಆಗ್ಲಿ ದೇವಸ್ಥಾನ ಅನ್ನೋದು ಏನು ಅವರೊಬ್ಬರೇ ಗೌರ್ಮೆಂಟ್ ದುಡ್ಡು ಅಲ್ಲ, ಇದು ಪ್ರತಿಯೊಬ್ಬರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಮಾಡಿರೋದು. ಅದನ್ನ ತೆರಿಗೆ ಅಲ್ಲ ಪ್ರತಿಯೊಬ್ಬರಿಂದ ಕಲೆಕ್ಟ್ ಮಾಡ್ಕೊಂಡು ದೇವಸ್ಥಾನ ಮಾಡಿರೋದು. ಎಲ್ಲರೂ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ, ತೆರಿಗೆ ದುಡ್ಡು ಕೊಟ್ಟಿದ್ದಾರೆ ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಲಿ ಅಂತೇಳಿ. ಅದಕ್ಕೆ ಯಾಕೆ ಇವರು ಎಲೆಕ್ಷನ್ ಅಜೆಂಡವಾಗಿ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ ಸರ್ ಅವರು ಪ್ರಚಾರಕ್ಕೆ? ದೇವಸ್ಥಾನ ಭಯ ಅನ್ನೋದು ನಮ್ ಅಲ್ಲ, ಭಯ ಅನ್ನೋದು ನಮ್ ಬ್ಲಡ್ ಅಲ್ಲ ಇಲ್ಲ, ಗೊತ್ತಾಯ್ತಾ? ಈ ಸರಿ ಎಲೆಕ್ಷನ್ ಅಲ್ಲಿ ತೋರಿಸ್ತೀವಿ ಸರ್. ಈಗ ನಿಮ್ಮ ಪ್ರಕಾರ ಪ್ರಧಾನಿಗೆ ನಿಮ್ಮ ಪಕ್ಷದಿಂದ ಅಥವಾ ಮೈತ್ರಿಕೂಟದಿಂದ ಸಮರ್ಥ ನಾಯಕರು ಇದಾರಾ ಈ ಪ್ರಧಾನಿಯಾಗಿ? ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಇದ್ದಾರೆ. ಎಲ್ಲರೂ ಎಲಿಜಿಬಲ್ ಇದ್ದಾರೆ. ಇನ್ನು ನಮ್ಮ ಕರೆಗೆ ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕದಿಂದ ಒಬ್ಬ ಸೌತ್ ಇಂಡಿಯಾದಿಂದ ಒಬ್ಬ ಪ್ರಧಾನಿ ಆಗ್ತಾರೆ, ನಮಗೆ ತುಂಬಾ ಖುಷಿ ಇರುತ್ತೆ. ಆಗಿದ್ದಾರೆ ಸೌತ್ ಇಂದ ಇಬ್ಬರೇ ಆಗಿರೋದು. ಸೌತ್ ಇಂದ ಇನ್ನೊಬ್ರು ಆಗ್ತಾರೆ ಅದ್ರಲ್ಲಿ ನಮ್ಮ ಕರ್ನಾಟಕದಿಂದ ಆಗ್ತಾರೆ ಇನ್ನೊಬ್ರು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬೇಕು ಅಂತ ಹೇಳ್ತಿದ್ರಿ. ಅದನ್ನ ನೀವ್ ಹೇಳ್ತಾ ಇರೋದು ಯಾವ್ದನ್ನ ನಮ್ಮ ಇಂಡಿಯಾ ಕೋರ್ಟ್ ನಮ್ಮ ಪಕ್ಷಗಳು ನಾವು ಕೇಳ್ತಾ ಇದ್ದೀರಾ? ಎಲ್ಲಾ ಪಕ್ಷದವರು ಕೂತ್ಕೊಂಡು ಒಕ್ಕೂಟ ನಾವು ಮಾತಾಡ್ಕೊಂಡು ಅದನ್ನ ಒಂದು ಡಿಸೈಡ್ ಮಾಡಿ ಹೇಳಿದೀವಿ. ಅದ್ರಲ್ಲಿ ಏನ್ ತಪ್ಪಿದೆ? ಅದು ನಿಮ್ಮ ಭ್ರಮೆ ಅಷ್ಟೇ, ನಿಮ್ಮ ಭ್ರಮೆನ ತೋರಿಸ್ತೀವಿ ಮುಂದೆ. ಈಗ ನಾವು ಹೇಳ್ತಾ ಇರೋದಷ್ಟೇ, ಖರ್ಗೆ ಅವ್ರು ಆದ್ರೆ ನಾವು ಏನ್ ಬೇಜಾರು ಮಾಡ್ಕೊಳಲ್ಲ, ಆದ್ರೆ ರಬ್ಬರ್ ಸ್ಟ್ಯಾಂಪ್ ಆಗ್ಬೇಡಿ ಅಂತ ನಾವು ಹೇಳ್ತಾ ಇರೋದು. ಏನಕ್ಕೆ ಭ್ರಮೆ ಅಲ್ಲ, ತೋರಿಸ್ತಾ ಇದೆಯಲ್ಲ. ಈಗ ಮನಮೋಹನ್ ಸಿಂಗ್ ನಿಂತ್ಕೊಳ್ಬೇಕಾದ್ರೆ ಹೆಂಗ್ ನಿಂತ್ಕೊಂತ ಇದ್ರು, ಈಗ ಹೊರದೇಶಕ್ಕೆ ಹೋದ್ರೆ ಮೋದಿ ಹೆಂಗ್ ನಿಂತ್ಕೊಂತಾರೆ? ಎಲ್ರು ಸುತ್ತ ಮೋದಿ ಹಿಂದೆ ಬರ್ತಾರೆ, ಮನಮೋಹನ್ ಸಿಂಗ್ ಇಂದ ಯಾರು ಬರ್ತಿರ್ಲಿಲ್ಲ. ರಬ್ಬರ್ ಸ್ಟ್ಯಾಂಪ್ ಆಗ್ಬೇಡಿ ರಾಹುಲ್ ಗಾಂಧಿ. ರಾಜರ ಆಳ್ವಿಕೆನೆ ಕೊಟ್ಬಿಡಿ, ಹಂಗಾದ್ರೆ ರಾಜರ ಮಕ್ಕಳು ಅವ್ರಿಗೆ ಕೊಟ್ಬಿಡ್ರಿ. ಮನಮೋಹನ್ ಸಿಂಗ್ ಬಗ್ಗೆ ಮಾತಾಡಕ್ಕೆ ಬಿಜೆಪಿಗೆ ಅರ್ಹತೆನೇ ಇಲ್ಲ. ಅವ್ರ ಕಾಲದಲ್ಲಿ ಯಾವ ಲೆವೆಲ್ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಇವ್ರು ಸುಮ್ಮನೆ ಹೇಳ್ತಿದಾರೆ ಅಷ್ಟೇ. ಮನಮೋಹನ್ ಸಿಂಗ್ ಕಾಲದಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತೇಳಿ ಇವ್ರು ಹೇಳ್ತಿದಾರೆ ಅಷ್ಟೇ. ಅದು ನಿಮ್ಮ ಭ್ರಮೆ ಅಷ್ಟು. ಮನಮೋಹನ್ ಸಿಂಗ್ ಕಾಲದಲ್ಲಿ ಅಷ್ಟು ಆಗಿರೋ ಡೆವಲಪ್ಮೆಂಟ್ 10% ಆಗಿಲ್ಲ. ಮೋದಿ ಕಾಲದಲ್ಲಿ 10% ಆಗಿಲ್ಲ. ಏನ್ ತೋರ್ಸೋಣ? ಆಗಿಲ್ಲ. ಮನಮೋಹನ್ ಸಿಂಗ್ ಕಾಲದಾಗ ಆಗಿರೋ ಡೆವಲಪ್ಮೆಂಟ್ 10% ಈಗ ಮೋದಿ ಕಾಲದಲ್ಲಿ ಆಗಿಲ್ಲ. ಎಲ್ಲ ಮನಮೋಹನ್ ಸಿಂಗ್ ಟ್ರಿಪಲ್ ತಲಾಕು ಹೇಳಪ್ಪ, ಏನ್ ನಿನ್ ಮನಮೋಹನ್ ಸಿಂಗ್ ಡೆವಲಪ್ಮೆಂಟ್ ಅದೇನೆ. ಎಲ್ಲ ಒಟ್ಟಾಗಿ ಕೂಡಿ ಬಾಡಿದಾರನೇ ಸ್ವರ್ಗ ಸಿಗೋದು. ಎಲ್ರನ್ನ ಡಿವೈಡ್ ಮಾಡಿ ರೂಲ್ ಮಾಡೋದಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ. ಸುಳ್ಳು. ಅವ್ರು ಕೊಡ್ತಾ ಇರೋ 5 kg ಅಕ್ಕಿನೇ ಇವತ್ತು ತಿಂತಾ ಇರೋದು. ಇವ್ರು 15 kg ಅಕ್ಕಿ ಎಲ್ಲಿ ಕೊಟ್ಟರು? ನಮ್ಮ ಗೌರ್ಮೆಂಟಲ್ಲಿ ಕರ್ನಾಟಕದಲ್ಲಿ ಅವ್ರು ಕೊಟ್ಟಿರೋ 5 kgನೇ ಇವತ್ತು ಬಡವರು ತಿಂತಾ ಇರೋದು. ಅದೇಂಗೆ ಬಡವರು ವಿರೋಧಿ ಸರ್ಕಾರ ಆಗ್ಬಿಡುತ್ತೆ? ನಾನೊಬ್ಬ ರೈತರ ಮಗ ಸರ್. ನಮ್ಮ ತಂದೆಗೆ 6,000 ರೂಪಾಯಿ ಬರ್ತಾ ಇದೆ ವರ್ಷ, ಸರಿನಾ? ವರ್ಷಕ್ಕೆ 12,000 ಬರ್ತಾ ಇದೆ. 6 ತಿಂಗಳಿಗೆ 12,000 ಬರ್ತಾ ಇದೆ. ಆ ಗೊಬ್ಬರ DAP ಗೊಬ್ಬರದ ಬಗ್ಗೆ ಮಾತಾಡ್ತಿದಾರಲ್ಲ, ಆ ಗೊಬ್ಬರ ತಗೊಳಕ್ಕೂ ಅವರೇ ದುಡ್ಡು ಕೊಡ್ತಾ ಇದ್ದಾರೆ, ಸರಿನಾ? ಇನ್ನೇನ್ ಬೇಕು ಸರ್? ಬಡವ್ರ ಪರ ಸರ್ಕಾರನೇ ಇವರು, ಸರಿನಾ? ಬಡವ್ರ ಪರವಾಗಿದೆ ಸರ್ ಸರ್ಕಾರ. ಅದು ಅದೇ ಒಂದು ನಿಮಿಷ ಕೇಳಿ ಸರ್. ಇಲ್ಲಿ ಅದೇ UPA ಗೌರ್ಮೆಂಟ್ ಇದ್ದಾಗ ಯಾರು ನಮ್ಮ ಈಗ ಯಾರವರು UPA ಗೌರ್ಮೆಂಟ್ ಇದ್ದಾಗ ಯಾರು ಈಗ ಯಾರೋ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ರಲ್ಲ ಸರ್, ಅಲ್ಲಿ ಲೇಡಿ ಸ್ಮೃತಿ ಇರಾನಿ ಏನ್ ಓದ್ಕೊಂಡ್ ಬಂದಿರ್ಲಿ ಸರ್? ರಾಹುಲ್ ಗಾಂಧಿ ಏನ್ ಓದ್ಕೊಂಬಂದ್ರು ಸರ್? ಏನ್ ಓದ್ಕೊಂಬಂದ್ರೆ ಹೇಳು? ಗ್ಯಾಸ್ ಓದ್ಕೊಂಬಂದು ರೈಲ್ವೆ ಸ್ಟೇಷನ್ ಹತ್ರ ಡ್ಯಾನ್ಸ್ ಮಾಡ್ತಿದ್ಲು. ಡ್ಯಾನ್ಸ್ ಓದ್ಕೊಂಬಂದು ಎಷ್ಟು ಬರೀ 400 ರೂಪಾಯಿ ಇದ್ದಾಗ, ಈಗ 450. ಈಗ ಡ್ಯಾನ್ಸ್ ಮಾಡಕ್ ಹೇಳಿ ಸರ್. ಈಗ ಡ್ಯಾನ್ಸ್ ಸರ್ ಅದೇ ಅಮೇತಿಲಿ ರಾಹುಲ್ ಗಾಂಧಿನ ಸೋಲ್ಸಿದ್ ಅದೇ ಸ್ಮೃತಿ ಇರಾನಿ ಸರ್, ಸರಿನಾ? ಒಂದೇ ನಿಮಿಷನಪ್ಪ, ಅಲ್ಲಿ ಜನ ಬುದ್ಧಿ ಇಲ್ವಾ? ರಾಹುಲ್ ಗಾಂಧಿನ ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ಮೃತಿ ಇರಾನಿ ಅಕ್ಸೆಪ್ಟ್ ಮಾಡ್ಕೋಬೇಕಂತ. ಸ್ಮೃತಿ ಇರಾನಿ ಫೈನಲ್ ವಿನ್ ಅಲ್ವಾ? ಯಾರು ಸರ್? ಸರ್, ಬೆಲೆ ಏರಿಕೆ ವಿರುದ್ಧ ಹೋರಾಡಿದಂತವರೇ ಈಗ ಬೆಲೆ ಏರಿಕೆ ಮಾಡಿದ್ದಾರೆ. ಅವನು ಸರ್, ಒಂದ್ ನಿಮಿಷ, ನಾನು ನಿಮ್ಮ ಪರವಾಗಿ ಬೆಲೆ ಏರಿಕೆ ಪರವಾಗಿ ಸರ್, ಬೆಲೆ ಏರಿಕೆ ವಿರುದ್ಧವೇ ಹೋರಾಡದಂತವ್ರು, ಪ್ರತಿಭಟನೆ ಮಾಡಿದಂಥವ್ರು ಈಗ
ಬೆಲೆ ಏರಿಕೆ ಮಾಡ್ಕೊಂಡು ಕೂತಿದ್ದಾರೆ ಅಂತ ಅವ್ರು ಹೇಳೋದು. ಈಗ ಬೆಲೆ ಏರಿಕೆ ಆಗಿದೆ, ನಾನು ಒಪ್ಕೊಂತೀನಿ. ಹಂಗಂತ ನಿಮಗೆ ಸಂಬಳ ಎಷ್ಟಿತ್ತು ಫಸ್ಟು? ಸಂಬಳ ಎಷ್ಟಿತ್ತು ಸರ್ ಫಸ್ಟು? 10,000 ಆಯ್ತಾ? ಈಗ ಅದೇ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ನೀವು? ಅದೇ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಯಾರೇ ಆಗ್ಲಿ ಎಲ್ಲ ಚೇಂಜಸ್ ಆಗೇ ಆಗುತ್ತೆ. ಅವ್ರಿಗೆ ಸೆಂಟ್ರಲ್ ತಿನ್ನಕ್ ಆಗ್ತಾ ಇಲ್ಲ. ಪ್ರತಿಯೊಂದು ₹1 ಆದ್ರೂ ಯಾರಿಗೆ ಸೇರ್ಬೇಕೋ ಅವ್ರ ಅಕೌಂಟ್ಗೆ ಹೋಗಿ ಸೇರ್ತಾ ಇದೆ. ಮಧ್ಯದಲ್ಲಿ ಇವರು ಅಳ್ಳಾಡ್ಸಕ್ ಆಗ್ತಾ ಇಲ್ವಲ್ಲ, ಅದರಿಂದ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಯಾರು ಬದುಕೋದೇನ್ ಬಿಟ್ಟಿಲ್ಲ, ಯಾರೇನು ಬದುಕೋದ್ ಬಿಟ್ಟಿಲ್ಲ. ಈಗ ಇವ್ರು ಹೇಳ್ತಾರಲ್ಲ, ಮನಮೋಹನ್ ಸಿಂಗ್ ಕಾಲದಾಗೆ ಕೂಲಿ ಎಷ್ಟು ಕೊಡ್ತಿದ್ರು ಗೊತ್ತಾ ಸರ್ ಹಳ್ಳಿಯಲ್ಲಿ? ಹಳ್ಳಿ ಬಗ್ಗೆ ಇವ್ರು ಹೆಂಗ್ ಗೊತ್ತಾ ಸರ್? ಯಾರು ₹30? ಯಾರು 30-40 ರೂಪಾಯಿ ತೋರಿಸ್ಬಿಡ್ಲಿ ಸರ್, ₹30-40 ಕೊಡ್ತಿದ್ರು ಅಂತ ಹೇಳಿ. ಈಗ ಅದಕ್ಕೆ ಬೆಸ್ಟ್ ಉದಾಹರಣೆ ಇದು ಹೊತ್ಕೊಂಬಂದು ಡ್ಯಾನ್ಸ್, ಗ್ಯಾಸ್ ಹೊತ್ಕೊಂಬಂದು ಡ್ಯಾನ್ಸ್ ಮಾಡಿದ್ರಲ್ಲ ಸರ್, ಆ ಡ್ಯಾನ್ಸ್ ಈಗ ಮಾಡಕ್ಕೆ ಹೇಳಿ ಸರ್. ಮತ್ತೆ ಪೆಟ್ರೋಲ್ ಡೀಸೆಲ್ ಎಷ್ಟು ಹೇಳಿದ್ರಿ ಸರ್ ಅವ್ರ ರೇಟು? ಆ ಪೆಟ್ರೋಲ್ ಡೀಸೆಲ್ ಈಗ ಎಷ್ಟಿತ್ತು ಸರ್? ಅವಾಗ ಎಷ್ಟಿತ್ತು? ಅವಾಗ ಏನು ಮಾಡಿದ್ರು? ಬಂದು ಹೇಳ್ತಿದ್ರಲ್ಲ ಏನಂತ, ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಮಾಡಿದ್ದಾರೆ. ಅವ್ರೇನು ಹೇಳ್ತಿದ್ದು? ಅದನ್ನೇ ತಾನು ಹೇಳ್ತಿದ್ದು. ಪೆಟ್ರೋಲ್ ಅವರೇ ಫಸ್ಟ್ ಹೇಳಿದ್ದು ಪೆಟ್ರೋಲ್ ಡೀಸೆಲ್ ಜಾಸ್ತಿ, ಗ್ಯಾಸ್ ರೇಟ್ ಜಾಸ್ತಿ. ಬೇಳೆ ರೇಟ್ ಎಷ್ಟಾಯ್ತು ಗೊತ್ತಾ ಸರ್ ಇವಾಗ? ಈಗೆಲ್ಲ ರೇಟ್ ಜಾಸ್ತಿ ತಾನೆ, ಯಾಕೆ ಹೊರಗಡೆಯಿಂದ ಯಾಕೆ ತಗೊಂತೀರಾ? ವೋಕಲ್ ಫಾರ್ ಲೋಕಲ್ ಅಂತ ಹೇಳಿಲ್ವಾ? ಎಲ್ಲ ಇಲ್ಲಿದ್ ಯೂಸ್ ಮಾಡಿ. ಎಲೆಕ್ಟ್ರಿಕ್ ಬರ್ತಾ ಇಲ್ವಾ ಗಾಡಿಗಳು? ಎಲೆಕ್ಟ್ರಿಕ್ ತಗೊಳ್ಳಿ ಗಾಡಿಗಳು. ನಿನ್ಗೆ ಪೆಟ್ರೋಲೇ ಯಾಕೆ ಬೇಕು? ಡೀಸೆಲ್ ಯಾಕೆ ಬೇಕು? ಎಲೆಕ್ಟ್ರಿಸಿಟಿ ಇಲ್ಲಿಂದ ಬರೋದು ಮಾಡ್ರಿ. ನೀವು ಹೇಳಿದ್ದಲ್ಲ, ಆಲ್ಟರ್ನೇಟ್ ಕೊಟ್ಟಿದೀವಲ್ಲ, ನೀವೇನಕ್ಕೆ ಎಲೆಕ್ಷನ್ ಆಗಿದೆ ಅಂತ ಇವಾಗ ಇವ್ರು ಹೇಳಿದ್ದು ಒಂದರ ನಡ್ಕೊಂಡಿದ್ದಾರೆ ಸರ್ ಇವರು. ಒಂದರ ಅಲ್ಲ, ಅದು ಬಿಟ್ಟು ಅದಿರ್ಲಿ. ಫಸ್ಟ್ ಈ GST ಬಗ್ಗೆ ಮಾತಾಡ್ತಾರಲ್ಲ, GST ವಿರೋಧ ಮಾಡಿದ್ರೆ ಯಾರು ಸರ್ ಫಸ್ಟ್ ಗೊತ್ತಾ ಸರ್? ಯಾರು ಫಸ್ಟ್ ವಿರೋಧ ಮಾಡಿದ್ರು GST? ಇದೇ ಮೋದಿ ಅವರೇ GST ತಂದ್ರೆ ಗುಜರಾತ್ ಅಲ್ಲಿ 1 ತಿಂಗಳು ಸತತವಾಗಿ ಸ್ಟ್ರೈಕ್ ಮಾಡಿಸಿದ್ರು ಗೊತ್ತಾ, GST ಬರಬಾರ್ದು ಅಂತ ಹೇಳಿ. ಈಗ ಬಂದಾಗ ನೆಕ್ಸ್ಟ್ ಬಾತ್ರೂಮ್ಗೆ ಹೋದ್ರೆ GST ಕಟ್ಬೇಕು ನಾವು, ಹಂಗ್ ಮಾಡಿದಾರೆ. ಅದನ್ನ ವಿರೋಧ ಮಾಡಿದ್ರು. ಇವತ್ತು GST ಆಧಾರ್ ಕಾರ್ಡ್ ಏನಂತ ಹೇಳಿದ್ರು ಗೊತ್ತಾ ಸರ್ ಇವರು? ಆಧಾರ್ ಕಾರ್ಡ್ ಏನು ಹೇಳಿದ್ರು ಇವರು? ಆಧಾರ್ ಕಾರ್ಡಿಂದ ಬೇರೆ ಇವರೆಲ್ಲ ಬರ್ತಾರೆ, ಬೇರೆಯವ್ರನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳಕ್ ಮಾಡ್ತಾರ ಅಂತ ಹೇಳಿದ್ರು. ನೆಕ್ಸ್ಟ್ ಇವಾಗ ಏನ್ ಮಾಡಿದ್ರು ಗೊತ್ತಾ? ನೆಕ್ಸ್ಟ್ ನಾವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಹಿಂಗೆ ಆಧಾರ್ ಕಾರ್ಡ್ ಹಿಂಗೆ ಇಟ್ಟು ಒಳಗೆ ಹೋಗ್ಬೇಕು, ಎಲ್ಲದಕ್ಕೆ ಹಂಗೆ ಮಾಡಿ. ಅಂದ್ರೆ ಇವ್ರ ಅಜೆಂಡಾ ಹೆಂಗ್ ಗೊತ್ತಾ? ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಅಲ್ಲ ಇವ್ರು. ಸರ್ ಇವರು ಪೆಟ್ರೋಲ್ ರೇಟ್ ಆಧಾರ್ ಕಾರ್ಡ್ ಉತ್ತರ ಕೊಡ್ಲಾ? ಆಧಾರ್ ಕಾರ್ಡ್ ನಾನು ಉತ್ತರ ಕೊಡ್ತೀನಿ. ಇವ್ರು ಆಧಾರ್ ಕಾರ್ಡ್ ಅಂತ ಹೇಳ್ತಾ ಇದ್ದೀರಾ? 1 ನಿಮಿಷ ನಾನು ಹೇಳೋದು ಪೂರ್ತಿ ತಗೋ. ಫಾರಿನ್ ಸ್ಟೇಟ್ಸ್ ಅಲ್ಲಿ ನೀನು ಹೋದ್ರೆ 30 ದಿನಕ್ಕೆ ವೀಸಾ ಕೊಡ್ತಾರೆ. 30 ದಿನ ಆದ್ಮೇಲೆ ತಿಕ್ಕದ ಮೇಲೆ ಬಾರ್ಸ್ ಆಚೆ ಕಳಿಸ್ತಾರೆ. ಇಲ್ಲಿ ಬೇರೆ ದೇಶದವ್ರನ್ನ ಕರ್ಕೊಂಡು ಕೂರ್ತಾ ಇದ್ರೆ ನಮ್ಗೆ ಜಾಗ ಇರಲ್ಲ. 3 ಅಡಿ 6 ಅಡಿ ಈಗಲೇ ಜಾಗ ಸಿಗ್ತಾ ಇಲ್ಲ ಉಳಕ್ಕೆ, ಎಲ್ಲ ಸುಟ್ ಕಳಿಸ್ತಾವ್ರೆ. ಓಡಿಸ್ತೀವಿ ನಿಮ್ಮಂತವ್ರು ಇರೋದ್ರಿಂದ ಓಡ್ಸಕ್ಕಾಯ್ತು. 10 ವರ್ಷ ಏನ್ ಮಾಡಿದ್ರು ಕೇಳಿ ಸರ್ ಇವರು? ಇನ್ನು 10 ವರ್ಷ ಬೇಕು ಅವ್ರಿಗೆ ಓಡ್ಸಕ್ಕೆ. ಬಂದು 10 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದಕ್ಕೆ ನಮ್ ದೇಶ ಇಷ್ಟು ಸದೃಢವಾಗೈತೆ. ಇವ್ರ ಹಂಗೆ 10 ವರ್ಷ ಕಿತ್ತೋಗೈತೆ. ಇನ್ನು 10 ವರ್ಷ ಇವ್ರಿಗೆ ಆಡಳಿತ ಕೊಟ್ಬಿಟ್ರೆ ನೆಕ್ಸ್ಟ್ ನೋಡಿ ನಮ್ಮ ದೇಶ ಯಾವ ಲೆವೆಲ್ ಬರುತ್ತೆ ಅಂತ ಹೊಗಳ್ತಾರೆ. 100% ಈಗಲೇ ಹೊಗಳ್ತಾವ್ರೆ. ಹೊರದೇಶಕ್ಕೆ ಹೋಗಿ ನೋಡ್ಕೊಂಬ, ಆಮೇಲೆ ಮಾತಾಡು. ಇವ್ರು ಹೇಳ್ತಿದಾರಲ್ಲ, ಬೇರೆಯವರೆಲ್ಲ ಇಲ್ಲಿ ಬಂದು ಇದ್ ಮಾಡ್ತಿದಾರೆ ಅಂತ. ಅದಕ್ಕೇನೆ ಅವನು ಒಂದು ಆರ್ಟಿಕಲ್ ತಂದಿದ್ದಾರೆ, ಮೂಲ ಎಲ್ಲಿ ಅಂತ. ಯಾರು ಇಲ್ಲಿ ಇಂಡಿಯಾದವ್ರು, ಯಾರು ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಕ್ಸ್ಟ್ ಜನರೇಷನ್ ಯಾರ್ಯಾರು ಇದಾಗಿದ್ದಾರೆ ಅಂತ ಅದಕ್ಕೆ ಮಂಡನೆ ಮಾಡಿದ್ದಾರೆ. ಅದು ಅಪ್ರೂವಲ್ ಆಯ್ತು ಅಂದ್ರೆ ಇರೋಬರೋರೆಲ್ಲ ಹೋಗ್ತಾರೆ. ಬಾಂಗ್ಲಾದಿಂದ ಬಂದಿರೋರು ಬೇರೆ. ಇವಾಗ ಈಗ ಎಲೆಕ್ಷನ್ ಅಜೆಂಡಾ ರಾಮ ಮಂದಿರ ಇಟ್ಕೊಂಡಾರ. ಒಂದ್ ವೇಳೆ ಗೆದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಜೆಂಡಾ ಅದು ಅವ್ರ ಅಜೆಂಡಾ. ಅವ್ರು ಹೇಳಿದ್ರಲ್ಲಿ ಸಿಂಗಲ್ ಪಾಯಿಂಟ್ ಮಾಡಿಲ್ಲ. ಅವರೆಲ್ಲ ಎಲೆಕ್ಷನ್ ಅಜೆಂಡಾ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬರೀ ಏನು ಮಾಡ್ತಾ ಇಲ್ಲ ಸರ್ ಅವರು ಅಷ್ಟೇ. 70 ವರ್ಷ ಇವ್ರು ಆಳಿದ್ದಾರೆ, ಇನ್ನು 70 ವರ್ಷ ನಾವು ಆಳ್ತಿ ಬಿಟ್ರೆ ಏನಾಗುತ್ತೆ ಅಷ್ಟೇ. ಒಂದ್ ನಿಮಿಷ ತಡ, ಅದಕ್ಕೆ ನಾನು ಹೇಳ್ತೀನಿ. ಬೆಸ್ಟ್ ಅದಕ್ಕೆ ಹೇಳ್ತೀನಿ ನಾನು. ಅವ್ರಿಗೆ 70 ವರ್ಷ ಆಳ್ವಿಕೆ ಕೊಟ್ರಿ, ನನಗೆ 70 ವರ್ಷ ಬೇಡ, 70 ದಿನ ಕೊಡಿ. ಅವ್ರು ಸ್ಟಾರ್ಟಿಂಗ್ 2017 ಅವ್ರ ಘೋಷಣೆ ಗೊತ್ತಾ? ಅವ್ರಿಗೆ 70 ವರ್ಷ ಕೊಟ್ಟರೆ ನನಗೆ 70 ದಿನ ಕೊಡಿ. ನೀವು ಈಗ ಪೆಟ್ರೋಲ್ ರೇಟು ಅಲ್ಲ ಬಿಡಿ, ಅದು ಬೇಡ. ಅಲ್ಲ ಒಂದ್ ನಿಮಿಷ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ಅಂತ ಹೇಳ್ತಿಲ್ಲ ಸರ್. ಆ ಕಪ್ಪು ಹಣ ತಂದು ಅವ್ರಿಗೆ 15 ಲಕ್ಷ ಅಕೌಂಟ್ ಹಾಕ್ತೇವೆ ಅಂತ ಹೇಳಿಲ್ಲ. ನಾನು ಹೇಳ್ತೀನಿ ಅದನ್ನ 15 ಲಕ್ಷ ಹಾಕಬಹುದು, ಅಷ್ಟು ದುಡ್ಡು ಐತಂದ್ರು. ಹಂಗಾರೆ ಇವ್ರು ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲೇ ಕಪ್ಪು ಹಣ ಅಲ್ಲೇ ಇಟ್ಕೊಂಡ್ಬಿಟ್ಟಿದಾರಲ್ಲ.